ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಒಂದು ಮತ್ತು ಮಾನವನ ಆತ್ಮ, ಶಕ್ತಿ, ಪಿತೃಪಕ್ಷ, ಪೂರ್ವಜರ ಆಶೀರ್ವಾದ ಮತ್ತು ಮರಣದ ನಂತರದ ಪ್ರಯಾಣವನ್ನು ವಿವರವಾಗಿ ವರ್ಣಿಸುತ್ತದೆ. ವಿಶೇಷವಾಗಿ ಗರುಡ ಪುರಾಣದಲ್ಲಿ ಮರಣದ ನಂತರ ಭೂಮಿಯಿಂದ ಸ್ವರ್ಗಕ್ಕೆ ಮಾನವ ಆತ್ಮದ ಪ್ರಯಾಣದ ಕುರಿತು ವಿಶಿಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಪುರಾಣವು ಹೇಳುವುದು, ಮರಣವು ಕೇವಲ ದೇಹದ ಅಂತ್ಯವಲ್ಲ, ಆತ್ಮವು ಭೂಮಿಯಿಂದ ಪರಲೋಕಕ್ಕೆ ಸಾಗುವ ಪವಿತ್ರ ಮತ್ತು ಧಾರ್ಮಿಕ ಯಾತ್ರೆಯಾಗಿದೆ. ಗರುಡ ಪುರಾಣವು ಮತ್ತೊಂದು ಮುಖ್ಯ ವಿಷಯವನ್ನು ವಿವರಿಸುತ್ತದೆ. ಅದು ಮರಣಕ್ಕೂ ಮೊದಲು ವ್ಯಕ್ತಿ ಪಡೆಯುವ ಸೂಚನೆಗಳ ಕುರಿತಾಗಿದೆ. ಶಾಸ್ತ್ರಗಳ ಪ್ರಕಾರ ಮರಣವು ಸಂಭವಿಸುವ ಮೊದಲು ವ್ಯಕ್ತಿ ತನ್ನ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ವಿವಿಧ ಸೂಚನೆಗಳನ್ನು ಅನುಭವಿಸುತ್ತಾನೆ. ಗರುಡ ಪುರಾಣವು ವಿವರಿಸುತ್ತದೆ, ಒಬ್ಬ ವ್ಯಕ್ತಿ ಮರಣ ಹೊಂದುವ 1 ಗಂಟೆ ಮೊದಲು ಅವನು ಈ ಸೂಚನೆಗಳನ್ನು ಪಡೆಯುತ್ತಾನೆ. ಈ ಸೂಚನೆಗಳು ಬಹುಮಾನವಾಗುತ್ತವೆ ಮತ್ತು ಅವು ವ್ಯಕ್ತಿಯ ಆತ್ಮ ಮತ್ತು ಪರಲೋಕ ಪ್ರಯಾಣಕ್ಕೆ ತಯಾರಾಗಲು ಅಗತ್ಯವಾಗಿವೆ. ಗರುಡ ಪುರಾಣದಲ್ಲಿ ಹೇಳಲಾಗಿರುವಂತೆ ಈ ಸೂಚನೆಗಳನ್ನು ವ್ಯಕ್ತಿಯು ಇದ್ದಕ್ಕಿದ್ದಂತೆ ಪಡೆದುಕೊಂಡರೆ ಅವನ ಸಾವು 1 ಗಂಟೆಯೊಳಗೆ ಸಂಭವಿಸಬಹುದು. ಈ ಸೂಚನೆಗಳು ದೇಹದ ಶಾರೀರಿಕ, ಮಾನಸಿಕ ಮತ್ತು ಆತ್ಮೀಯ ಲಕ್ಷಣಗಳಲ್ಲಿ ವ್ಯಕ್ತವಾಗುತ್ತವೆ. ಕೆಲವು ಸಮಯಗಳಲ್ಲಿ ವ್ಯಕ್ತಿಯು ಈ ಸೂಚನೆಗಳನ್ನು ಪೂರ್ವಾನುಭವದಿಂದ ಅರಿತುಕೊಳ್ಳಬಹುದು ಅಥವಾ ಅವು ತೀವ್ರ ಮತ್ತು ಅಚಾಯಾಯವಾಗಿ ಸಂಭವಿಸುತ್ತವೆ. ಈ ಸೂಚನೆಗಳು ಮರಣದ ಅಂದಾಜು, ದೇಹದ ಸ್ಥಿತಿ, ಜೀವನದಲ್ಲಿ ಮಾಡಿದ ಕ್ರಿಯೆಗಳ ಪ್ರತಿಫಲ ಮತ್ತು ಆತ್ಮದ ಪರಲೋಕ ಯಾತ್ರೆಗೆ ತಯಾರಿ ಕುರಿತ ಶ್ರದ್ಧಾ ಸೂಚನೆಗಳಾಗಿವೆ. ಗರುಡ ಪುರಾಣವು ಇದರಿಂದ ನಮಗೆ ತಿಳಿಸುತ್ತದೆ, ಮರಣವು ಸಹಜವಾಗಿ ಬರುವುದಲ್ಲ, ಆದರೆ ಅದರ ಮೊದಲು ಮನಸ್ಸು, ದೇಹ ಮತ್ತು ಆತ್ಮ ಸಿದ್ಧರಾಗಬೇಕು. ಶಕ್ತಿಶಾಲಿಯಾದ ವಿಧಿಗಳು, ಧಾರ್ಮಿಕ ಆಚರಣೆಗಳು, ಪೂರ್ವಜರ ಆಶೀರ್ವಾದ ಮತ್ತು ಧಾರ್ಮಿಕ ಶಾಸ್ತ್ರಾನುಸಾರ ನಡೆಸಿದ ಆಚರಣೆಗಳು ಈ ಸೂಕ್ಷ್ಮ ಘಟ್ಟಗಳಲ್ಲಿ ಆತ್ಮಕ್ಕೆ ಶಾಂತಿ, ಧೈರ್ಯ ಮತ್ತು ಸಮೃದ್ಧಿ ನೀಡುತ್ತವೆ. ಹೀಗಾಗಿ ಗರುಡ ಪುರಾಣವು ಮರಣದ ನಂತರ ಆತ್ಮದ ಭೂಮಿಯಿಂದ ಸ್ವರ್ಗಕ್ಕೆ ಪ್ರಯಾಣ, ಮರಣಕ್ಕೂ ಮೊದಲು ವ್ಯಕ್ತಿಗೆ ದೊರಕುವ ಸೂಚನೆಗಳು ಮತ್ತು ಈ ಸೂಚನೆಗಳ ತೀವ್ರತೆಯ ಪರಿಣಾಮಗಳ ಬಗ್ಗೆ ವಿವರವಾಗಿ ವಿವರಿಸುತ್ತದೆ. ಈ ಪುರಾಣದ ತಿಳಿವಳಿಕೆ ಮೂಲಕ ನಾವು ಜೀವನದಲ್ಲಿ ಧಾರ್ಮಿಕ ಆಚರಣೆಗಳ ಮಹತ್ವ, ಪಿತೃಪಕ್ಷದ ನಿಯಮಗಳ ಪಾಲನೆ ಮತ್ತು ಆತ್ಮದ ಶಾಂತಿಯ ಮೇಲಿನ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಬಹುದು. ಮರಣಕ್ಕೂ ಮೊದಲು ದೊರಕುವ ಸೂಚನೆಗಳನ್ನು ಗಮನಿಸದೇ ಇರಬೇಕಾಗಿರುವುದರಿಂದ ಜೀವನವು ಶ್ರದ್ಧಾ, ಪೂರ್ವಜರ ಆಶೀರ್ವಾದ, ಧಾರ್ಮಿಕ ಆಚರಣೆಗಳು ಮತ್ತು ಶ್ರೇಷ್ಠ ಕಾರ್ಯಗಳ ಮೂಲಕ ಸಮೃದ್ಧವಾಗಿರಬೇಕು ಎಂದು ಗರುಡ ಪುರಾಣ ಸಾರುತ್ತದೆ. ಗರುಡ ಪುರಾಣದ ಪ್ರಕಾರ ಮರಣವು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣ ಹಾಗೂ ಸೂಕ್ಷ್ಮ ಘಟ್ಟವಾಗಿದೆ. ಮರಣದ ಸಮಯವು ತನ್ನ ಶೃಂಗದಲ್ಲಿರುವಾಗ ವ್ಯಕ್ತಿಯ ಆತ್ಮವು ದೇಹವನ್ನು ಬಿಟ್ಟು ಪರಲೋಕಕ್ಕೆ ಪ್ರವೇಶಿಸುವ ತಯಾರಿಯನ್ನು ಹೊಂದಿರುತ್ತದೆ. ಈ ಕ್ಷಣದಲ್ಲಿ ಆ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಎಲ್ಲಾ ಕಾರ್ಯಗಳನ್ನು ಸಂಪೂರ್ಣವಾಗಿ ನೆನಪಿಸಿಕೊಳ್ಳುತ್ತಾನೆ. ಗರುಡ ಪುರಾಣವು ವಿವರಿಸುವಂತೆ ಈ ನೆನಪುಗಳಲ್ಲಿ ಒಬ್ಬ ವ್ಯಕ್ತಿಯ ಸರಿ ಮತ್ತು ತಪ್ಪುಗಳು, ಒಳ್ಳೆಯ ಹಾಗೂ ಕೆಟ್ಟ ಕ್ರಿಯೆಗಳು ಎಲ್ಲ ಒಂದೇ ಕ್ಷಣದಲ್ಲಿ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಮರಣದ ಸಮಯದಲ್ಲಿ ವ್ಯಕ್ತಿಯು ತನ್ನ ಜೀವನದ ದಿನಗಳನ್ನು, ತನ್ನ ಅನುಭವಗಳನ್ನು ಮತ್ತು ಅವನು ಮಾಡಿದ ಎಲ್ಲ ಕಾರ್ಯಗಳನ್ನು ತೀವ್ರವಾಗಿ ನೆನಪಿಸಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ಆತನು ತನ್ನ ಆಪ್ತರೊಂದಿಗೆ ಕಳೆದ ದಿನಗಳ ಬಗ್ಗೆ ಮಾತನಾಡಲು ಅಥವಾ ಹಂಚಿಕೊಳ್ಳಲು ಬಯಸುತ್ತಾನೆ. ಆತನು ತನ್ನ ಜೀವನದಲ್ಲಿ ಅನುಭವಿಸಿದ ಸಂತೋಷ, ದುಃಖ, ಯಶಸ್ಸು, ವೈಫಲ್ಯ ಎಲ್ಲವನ್ನೂ ಹಂಚಿಕೊಳ್ಳಲು ವ್ಯಕ್ತಿಗಿಂತಲೂ ಆಪ್ತರೊಂದಿಗೆ ಸಂವಾದ ಮಾಡಲು ಮನಸ್ಸು ಆಸೆಯಿಡುತ್ತದೆ. ಆದರೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಮರಣದ ಕ್ಷಣದಲ್ಲಿ ವ್ಯಕ್ತಿಯು ನೆನಪಿಸಿಕೊಳ್ಳುವ ಕೆಟ್ಟ ನೆನಪುಗಳನ್ನು ತಡೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಮಾಡಿದ ತಪ್ಪುಗಳು, ಪಾಪಗಳು ಅಥವಾ ಹಾನಿಕಾರಕ ಕ್ರಿಯೆಗಳು
ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಸ್ವತಃ ಉತ್ಥಾನವಾಗುತ್ತವೆ. ವ್ಯಕ್ತಿ ಎಷ್ಟು ಯತ್ನಿಸಿದರೂ ಈ ಕೆಟ್ಟ ನೆನಪುಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಮತ್ತು ಅವು ಆತ್ಮದ ನಿರ್ಗಮನದ ಪರಲೋಕ ಪ್ರಯಾಣವನ್ನು ಪ್ರಭಾವಿಸುತ್ತವೆ. ಹೀಗಾಗಿ ಗರುಡ ಪುರಾಣವು ವ್ಯಕ್ತಿಯ ಜೀವನ ಮತ್ತು ಮರಣದ ಕ್ಷಣಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಜೀವನದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳು ಮತ್ತು ಧಾರ್ಮಿಕ ಆಚರಣೆಗಳು ಮರಣದ ವೇಳೆ ಆತ್ಮಕ್ಕೆ ಶಾಂತಿ, ಸಮಾಧಾನ ಮತ್ತು ಪರಲೋಕದಲ್ಲಿ ಸುಖವನ್ನು ತರುತ್ತವೆ. ಆದರೆ ಜೀವನದಲ್ಲಿ ಮಾಡಿದ ಕೆಟ್ಟ ಕಾರ್ಯಗಳು, ಪಾಪಗಳು ಮತ್ತು ಅನ್ಯಾಯಗಳು ಮರಣದ ಸಮಯದಲ್ಲಿ ವ್ಯಕ್ತಿಯ ಮನಸ್ಸಿನಲ್ಲಿ ತೀವ್ರವಾಗಿ ಅನುಭವವಾಗುತ್ತವೆ ಮತ್ತು ಅವುಗಳನ್ನು ತಡೆಯಲು ಸಾಧ್ಯವಿಲ್ಲವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ಪುರಾಣದ ತಿಳಿವಳಿಕೆ ನಮ್ಮ ಜೀವನವನ್ನು ಪರಿಪೂರ್ಣವಾಗಿ, ಧಾರ್ಮಿಕವಾಗಿ, ಶ್ರದ್ಧಾಪೂರ್ವಕವಾಗಿ ನಡೆಸಬೇಕೆಂಬ ಮಹತ್ವವನ್ನು ಒತ್ತಿಸುತ್ತವೆ. ವ್ಯಕ್ತಿಯು ತನ್ನ ಜೀವನದಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ಮಾಡುವ ಮೂಲಕ ಮರಣದ ಕ್ಷಣದಲ್ಲಿ ಶಾಂತಿ, ತೃಪ್ತಿ ಮತ್ತು ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು. ಗರುಡ ಪುರಾಣವು ಮರಣದ ಸಮಯದಲ್ಲಿ ಸಂಭವಿಸುವ ನೈಜ ಮತ್ತು ನಿಗೂಢ ಘಟನೆಗಳನ್ನು ವಿವರಿಸುವ ಮಹತ್ವಪೂರ್ಣ ಗ್ರಂಥವಾಗಿದೆ. ಈ ಪುರಾಣದಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿಯ ಮರಣವು ಸಮೀಪಕ್ಕೆ ಬಂದಾಗ ಅವನ ಅನುಭವಗಳು ಬಹುಶಃ ವಿಚಿತ್ರವಾಗುತ್ತವೆ. ಈ ಸಂದರ್ಭದಲ್ಲಿ ವ್ಯಕ್ತಿಯು ತನ್ನ ಮುಂದೆ ನಿಗೂಢವಾದ ಬಾಗಿಲುಗಳನ್ನು ನೋಡಲು ಪ್ರಾರಂಭಿಸುತ್ತಾನೆ. ಈ ಬಾಗಿಲುಗಳು ಭೌತಿಕವಾಗಿ ಕಾಣುವಂತೆ ಅಲ್ಲ, ಆದರೆ ಮನಸ್ಸಿನಲ್ಲಿ ತೀವ್ರವಾಗಿ ದೃಶ್ಯರೂಪದಲ್ಲಿ ವ್ಯಕ್ತವಾಗುತ್ತವೆ. ವ್ಯಕ್ತಿಯು ಕಂಡುಬರುವ ಈ ನಿಗೂಢ ಬಾಗಿಲುಗಳು ಅವನ ಮನಸ್ಸಿನಲ್ಲಿ ಒಂದು ಆಘಾತ ಮತ್ತು ಕುತೂಹಲವನ್ನು ಹುಟ್ಟುಮಾಡುತ್ತವೆ. ಗರುಡ ಪುರಾಣವು ವಿವರಿಸುವಂತೆ ಈ ಬಾಗಿಲುಗಳನ್ನು ವ್ಯಕ್ತಿ ತನ್ನ ಕುಟುಂಬದ ಸದಸ್ಯರಿಗೆ ಹಂಚಿಕೊಳ್ಳಲು ಬಯಸುತ್ತಾನೆ. ಅವನು ತನ್ನ ಅನುಭವವನ್ನು ವಿವರಿಸಲು ಮುಂದಾಗುತ್ತಾನೆ. ಆ ಬಾಗಿಲಿನಲ್ಲಿ ಏನು ಕಾಣಿಸುತ್ತಿದೆ ಎಂಬುದರ ಕುರಿತು ವಿವರಿಸುತ್ತಾನೆ. ಈ ದೃಶ್ಯಗಳು ಮತ್ತು ಅನುಭವಗಳು ವ್ಯಕ್ತಿಯ ಆತ್ಮದ ಪರಲೋಕ ಯಾತ್ರೆಗೆ ಮುನ್ನ ಸಂಭವಿಸುತ್ತವೆ ಮತ್ತು ಅವನ ಮನಸ್ಸಿನಲ್ಲಿ ಧೈರ್ಯ, ಆತಂಕ, ಕುತೂಹಲ ಮತ್ತು ಮನೋಸ್ಥಿತಿ ಮಿಶ್ರಣವನ್ನು ಉಂಟುಮಾಡುತ್ತವೆ. ಈ ನಿಗೂಢ ಬಾಗಿಲುಗಳ ಪ್ರಕಾರ ವ್ಯಕ್ತಿಯ ಆತ್ಮ ತನ್ನ ಜೀವನದಲ್ಲಿ ಮಾಡಿದ ಕಾರ್ಯಗಳು, ಒಳ್ಳೆಯದು ಕೆಟ್ಟದು, ಪಾಪಗಳು, ಪುಣ್ಯಗಳು ಸ್ವತಃ ಅವನ ಮನಸ್ಸಿನಲ್ಲಿ ದೃಶ್ಯರೂಪವಾಗಿ ಪ್ರತಿಬಿಂಬಿಸುತ್ತವೆ. ಗರುಡ ಪುರಾಣವು ಈ ಅನುಭವಗಳನ್ನು ವಿವರಿಸುವ ಮೂಲಕ ಮರಣದ ಕ್ಷಣವು ಕೇವಲ ದೇಹದ ಅಂತ್ಯವಲ್ಲ, ಆತ್ಮದ ಪರಲೋಕ ಪ್ರವೇಶಕ್ಕೆ ಪವಿತ್ರ, ನೈಜ ಮತ್ತು ಸೂಕ್ಷ್ಮತೆಯ ಹಂತವಾಗಿದೆ ಎಂಬುದನ್ನು ನಮಗೆ ತಿಳಿಸುತ್ತದೆ. ಹೀಗಾಗಿ ಗರುಡ ಪುರಾಣವು ಒಬ್ಬ ವ್ಯಕ್ತಿಯ ಮರಣದ ವೇಳೆ ಆಗುವ ನೈಜ ಮತ್ತು ನಿಗೂಢ ದೃಶ್ಯಗಳನ್ನು, ಅವನು ಕಂಡ ಬಾಗಿಲುಗಳು ಮತ್ತು ಅವುಗಳ ಕುರಿತು ಅವನ ಕುಟುಂಬದ ಸದಸ್ಯರಿಗೆ ಹೇಳುವ ಬಯಕೆಯನ್ನು ವಿವರಿಸುತ್ತದೆ. ಇದು ಮರಣದ ಸಮಯದ ಮಹತ್ವ ಮತ್ತು ಆತ್ಮದ ಪರಲೋಕ ಪ್ರವೇಶದ ಪವಿತ್ರತೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಗರುಡ ಪುರಾಣದಲ್ಲಿ ಮರಣದ ಸಮಯದಲ್ಲಿ ಸಂಭವಿಸುವ ನೈಜ ಮತ್ತು ಸೂಕ್ಷ್ಮ ಘಟನೆಗಳ ಕುರಿತು ವಿಶೇಷವಾಗಿ ವಿವರಿಸಲಾಗಿದೆ. ಅದರ ಪ್ರಕಾರ ಒಬ್ಬ ವ್ಯಕ್ತಿಯ ಸಾವು ಅಥವಾ ಮರಣ ಸಮೀಪದಲ್ಲಿದ್ದಾಗ ಯಮಕಿಂಕರರು, ಯಮರಾಜನ ಸಂದೇಶವಾಹಕರು ಅಥವಾ ಯಮದೂತರು ಆತನ ಸುತ್ತಮುತ್ತ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಈ ಪ್ರಸಂಗವು ವೈಯಕ್ತಿಕ ದೃಷ್ಟಿಯಿಂದ ಭಾರೀ ಪವಿತ್ರ, ನೈಜ ಮತ್ತು ಕೆಲವೊಮ್ಮೆ ಭೀತಿಜನಕವಾಗಿರುತ್ತದೆ. ಮರಣದ ಹತ್ತಿರ ವ್ಯಕ್ತಿಯು ಯಮದೂತರನ್ನು ನೋಡಿದಾಗ ಆತನ ಮನಸ್ಸಿನಲ್ಲಿ ಅವರ ಸುತ್ತಮುತ್ತ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಸುತ್ತಾಡುತ್ತಿರುವ ಭಾವನೆ ಉಂಟಾಗುತ್ತದೆ. ಈ ಶಕ್ತಿ ಕೇವಲ ಭೌತಿಕವಾಗಿ ಕಾಣುವುದಲ್ಲ, ಆದರೆ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಅನುಭವವಾಗುತ್ತದೆ. ವ್ಯಕ್ತಿಯು ತನ್ನ ದೇಹದಲ್ಲಿನ ಶಕ್ತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾನೆ, ಆದರೆ ಈ ನಕಾರಾತ್ಮಕ ಶಕ್ತಿ ಅಥವಾ ಪರಲೋಕದ ಪ್ರಭಾವವನ್ನು ತಡೆಯಲು ಸಾಧ್ಯವಿಲ್ಲ. ಗರುಡ ಪುರಾಣವು ತಿಳಿಸುವಂತೆ ಈ ಅನುಭವಗಳು ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ವಿಚಿತ್ರ ಮಿಶ್ರಭಾವವನ್ನು ಮೂಡಿಸುತ್ತವೆ, ಅದರೊಳಗೆ ಭಯ, ಆತಂಕ,
ಕುತೂಹಲ ಮತ್ತು ಸ್ವತಃ ಜೀವನದ ಪುಣ್ಯ ಮತ್ತು ಪಾಪಗಳ ಪ್ರತಿಬಿಂಬಗಳಿವೆ. ಯಮದೂತರು ಅಥವಾ ಯಮರಾಜನ ಸಂದೇಶವಾಹಕರು ವ್ಯಕ್ತಿಯ ಸುತ್ತ ಕಾಣಿಸುವುದು ಆತನ ಆತ್ಮಕ್ಕೆ ಮರಣದ ತತ್ವವನ್ನು ಮತ್ತು ಪರಲೋಕ ಪ್ರವೇಶವನ್ನು ಸೂಚಿಸುವ ಸಂಕೇತವಾಗಿದೆ. ಹೀಗಾಗಿ ಗರುಡ ಪುರಾಣವು ಹೇಳುವುದು, ಮರಣದ ಹತ್ತಿರ ಒಬ್ಬ ವ್ಯಕ್ತಿಯ ಅನುಭವವು ನೈಜ ಮತ್ತು ಸೂಕ್ಷ್ಮವಾಗಿದ್ದು, ಯಮದೂತರು ಅಥವಾ ಸಂಬಂಧಿತ ಶಕ್ತಿಗಳು ಅವರ ಸುತ್ತ ಕಾಣಿಸುತ್ತವೆ. ಈ ಸಂದರ್ಭ ವ್ಯಕ್ತಿಯ ಮನಸ್ಸಿನಲ್ಲಿ ನಕಾರಾತ್ಮಕ ಶಕ್ತಿಯ ಭಾವನೆಯೂ ಉಂಟಾಗುತ್ತದೆ. ಆದರೆ ಈ ಪ್ರಕ್ರಿಯೆ ತನ್ನ ಸಹಜ ಹಾದಿಯಲ್ಲಿ ನಡೆಯುತ್ತಿದ್ದು, ಆತ್ಮದ ಪರಲೋಕ ಪ್ರವೇಶಕ್ಕೆ ಮುನ್ನ ವೈಯಕ್ತಿಕ ಸಿದ್ಧತೆಯ ಅಗತ್ಯವನ್ನು ಒತ್ತಿಸುತ್ತದೆ. ಗರುಡ ಪುರಾಣದಲ್ಲಿ ಮರಣದ ಸಮಯದಲ್ಲಿ ವ್ಯಕ್ತಿಯ ಅನುಭವಗಳು ಮತ್ತು ಪಿತೃಗಳಿಂದ ಆಗುವ ಸೂಚನೆಗಳ ಕುರಿತು ವಿಶಿಷ್ಟವಾಗಿ ವಿವರಿಸಲಾಗಿದೆ. ಅದರ ಪ್ರಕಾರ ಒಬ್ಬ ವ್ಯಕ್ತಿಯ ಸಾವು ಅಥವಾ ಮರಣ ಸಮೀಪದಲ್ಲಿದ್ದಾಗ ಅವನು ತನ್ನ ಕನಸಿನಲ್ಲಿ ಪಿತೃಗಳನ್ನು ಕಾಣಲು ಪ್ರಾರಂಭಿಸುತ್ತಾನೆ. ಈ ಕನಸುಗಳು ಪದೇ ಪದೇ ವ್ಯಕ್ತಿಯ ಮನಸ್ಸಿನಲ್ಲಿ ವ್ಯಕ್ತವಾಗುತ್ತವೆ ಮತ್ತು ಅವನು ಅವುಗಳನ್ನು ಸ್ಪಷ್ಟವಾಗಿ ಅನುಭವಿಸುತ್ತಾನೆ. ಕನಸಿನಲ್ಲಿ ಪಿತೃಗಳು ತೋರುವ ದೃಶ್ಯಗಳು ಬಹುಶಃ ಭಾವನಾತ್ಮಕವಾಗಿರುತ್ತವೆ. ಕೆಲವೊಮ್ಮೆ ಅವು ದುಃಖದಿಂದ ಕೂಡಿರುತ್ತವೆ ಅಥವಾ ಕಣ್ಣೀರಿನೊಂದಿಗೆ ಕಾಣಿಸುತ್ತಾರೆ. ಇದರಿಂದ ವ್ಯಕ್ತಿಯ ಮನಸ್ಸಿನಲ್ಲಿ ಆತಂಕ, ಭಯ ಮತ್ತು ಕುತೂಹಲ ಉಂಟಾಗುತ್ತದೆ. ಪಿತೃಗಳು ಅಳುತ್ತಿರುವಂತೆ ಕಾಣಿಸುವುದು ಅಥವಾ ದುಃಖಿತ ಭಾವನೆ ತೋರುವುದು ವ್ಯಕ್ತಿಯ ಸಾವು ಸಮೀಪವಿರುವ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಗರುಡ ಪುರಾಣವು ವಿವರಿಸುವಂತೆ ಇಂತಹ ಕನಸುಗಳು ವ್ಯಕ್ತಿಯ ಸಾವಿನ ದಿನಗಳು ತುಂಬಾ ಹತ್ತಿರದಲ್ಲಿದೆ ಎಂಬುದನ್ನು ಸೂಚಿಸುತ್ತವೆ. ಈ ಸಂದರ್ಭದಲ್ಲಿ ವ್ಯಕ್ತಿಯ ಮನಸ್ಸು ತನ್ನ ಪೂರ್ವಜರ ಅನುಭವ, ತಮ್ಮ ಜೀವನದಲ್ಲಿ ಮಾಡಿದ ಪುಣ್ಯ ಮತ್ತು ಪಾಪಗಳ ಪ್ರತಿಫಲವನ್ನು ತೀವ್ರವಾಗಿ ಅರಿತುಕೊಳ್ಳುತ್ತದೆ. ಪಿತೃಗಳ ಈ ದೃಶ್ಯವು ವ್ಯಕ್ತಿಗೆ ಅಂತಿಮ ಸಂದೇಶವನ್ನು, ತನ್ನ ಆತ್ಮದ ಪರಲೋಕ ಯಾತ್ರೆಗೆ ತಯಾರಾಗುವ ಸೂಚನೆಯನ್ನು ನೀಡುತ್ತದೆ. ಹೀಗಾಗಿ ಗರುಡ ಪುರಾಣವು ತಿಳಿಸುವುದು, ಮರಣದ ಹತ್ತಿರ ವ್ಯಕ್ತಿಯ ಕನಸುಗಳು, ಅವನ ಪೂರ್ವಜರ ದೃಶ್ಯಗಳು ಮತ್ತು ಪಿತೃಗಳ ದುಃಖಭಾವಗಳು ನೈಜ ಸಂಕೇತಗಳು, ಅವನ ಸಾವಿನ ದಿನಗಳು ಸಮೀಪದಲ್ಲಿರುವುದನ್ನು ಸೂಚಿಸುತ್ತವೆ. ಈ ಪುರಾಣದ ತಿಳಿವಳಿಕೆ ನಮ್ಮಿಗೆ ಮರಣದ ಘಟ್ಟವು ನೈಜ, ಸೂಕ್ಷ್ಮ ಮತ್ತು ಪಿತೃ ಅನುಭವದೊಂದಿಗೆ ತುಂಬಿರುವುದನ್ನು ಅರಿತುಕೊಳ್ಳಲು ನೆರವಾಗುತ್ತದೆ. ಗರುಡ ಪುರಾಣವು ಮರಣದ ಸಮಯದಲ್ಲಿ ವ್ಯಕ್ತಿಯ ಅನುಭವಗಳು ಮತ್ತು ದೇಹದಲ್ಲಿ ಸಂಭವಿಸುವ ಸೂಚನೆಗಳ ಬಗ್ಗೆ ವಿವರವಾಗಿ ಉಲ್ಲೇಖಿಸಿದೆ. ಅದರ ಪ್ರಕಾರ ಒಬ್ಬ ವ್ಯಕ್ತಿಯ ಮರಣದ ಕ್ಷಣಗಳು ತುಂಬಾ ಹತ್ತಿರದಲ್ಲಿದ್ದಾಗ ದೇಹದಲ್ಲಿ ಸೂಕ್ಷ್ಮ, ನೈಜ ಮತ್ತು ಗಮನಾರ್ಹ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ವಿಶೇಷವಾಗಿ ಆತನ ಅಂಗೈಯಲ್ಲಿರುವ ರೇಖೆಗಳು ಇದ್ದಕ್ಕಿದ್ದಂತೆ ಮಾಸಿ ಹೋಗಲು ಪ್ರಾರಂಭಿಸುತ್ತವೆ. ಈ ರೇಖೆಗಳು ಸಾಮಾನ್ಯವಾಗಿ ಜೀವನದ ಅವಧಿ, ಆರೋಗ್ಯ ಮತ್ತು ಭವಿಷ್ಯದ ಸಂಭವನೀಯತೆಯನ್ನು ಸೂಚಿಸುತ್ತವೆ ಎಂದು ಪರಿಗಣಿಸಲಾಗುತ್ತದೆ. ಗರುಡ ಪುರಾಣವು ಇದನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಪುರಾಣದ ಹೇಳಿಕೆಯನ್ನು ಅನುಸಾರ ಒಬ್ಬ ವ್ಯಕ್ತಿಯ ಸಾವು ಹತ್ತಿರವಾಗುತ್ತಿದ್ದಾಗ ದೇಹದ ಸಂಕೇತಗಳು, ಉದಾಹರಣೆಗೆ ಅಂಗೈಯ ರೇಖೆಗಳ ಮಾಸುವುದು, ವ್ಯಕ್ತಿಯ ಸಾವಿನ ದಿನಗಳು ಸಮೀಪದಲ್ಲಿರುವುದನ್ನು ಸೂಚಿಸುತ್ತವೆ. ಈ ಸಮಯದಲ್ಲಿ ವ್ಯಕ್ತಿಯು, ಕುಟುಂಬದ ಸದಸ್ಯರು ಮತ್ತು ಆಪ್ತರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಈ ಸಂಕೇತಗಳನ್ನು ಗಮನಿಸುವ ಮೂಲಕ ಅಗತ್ಯವಾದ ಧಾರ್ಮಿಕ ಆಚರಣೆಗಳು, ಶ್ರಾದ್ದ, ಪಿತೃಪೂಜೆ ಮತ್ತು ಆತ್ಮಶಾಂತಿಗೆ ಸಂಬಂಧಿಸಿದ ವಿಧಿ ಕಾರ್ಯಗಳನ್ನು ತಕ್ಷಣ ಪೂರ್ಣಗೊಳಿಸುವ ಅವಕಾಶವಿರುತ್ತದೆ. ಹೀಗಾಗಿ ಗರುಡ ಪುರಾಣವು ಹೇಳುವಂತೆ, ಮರಣದ ಹತ್ತಿರದ ಕ್ಷಣಗಳಲ್ಲಿ ದೇಹದಲ್ಲಿ ಕಾಣಿಸಿಕೊಳ್ಳುವ ಸೂಚನೆಗಳು, ವಿಶೇಷವಾಗಿ ಅಂಗೈಯ ರೇಖೆಗಳ ಮಾಸುವುದು, ವ್ಯಕ್ತಿಯ ಸಾವಿನ ದಿನಗಳು ತುಂಬಾ ಹತ್ತಿರದಲ್ಲಿರುವ ಸಂಕೇತ. ಈ ಸಮಯದಲ್ಲಿ ಎಚ್ಚರಿಕೆಯಿಂದ, ಧಾರ್ಮಿಕವಾಗಿ ಮತ್ತು ಶ್ರದ್ಧಾಪೂರ್ವಕವಾಗಿ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಇದರಿಂದ ಪಿತೃಗಳಿಗೆ ಗೌರವ ಸಲ್ಲಿಸಲು ಮತ್ತು ಆತ್ಮಕ್ಕೆ ಶಾಂತಿ ನೀಡಲು ಸಹ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.